ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ರಾಕಿಂಗ್ ಸ್ಟಾರ್ ಯಶ್ನವರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನಮಗೆ ಬೆಂಗಳೂರದಲ್ಲಿದ್ದವಾಗ ನಾವು ಭಾಳ ಸಾರಿ ಅವರಿಗೆ ಭೇಟಿ ಮಾಡಿದ್ದೀವಿ. ಜೆ ಪಿ ನಗರದಲ್ಲಿರುವಂತಹ ಏನು ನಮ್ಮ ಅಂಬರೀಷ್ ಅವರ ಮನೆಯಲ್ಲಿ ನಾವು ಒಂದು ಸಾರಿ ಭೇಟಿ ಮಾಡಿದ್ದೀವಿ, 2 ಸಾರಿ ಭೇಟಿ ಮಾಡಿದ್ದೆ ಅವ್ರನ್ನ. ಯಾವಾಗಂದರೆ ಅವ್ರದ್ದು 2011ರಲ್ಲಿ ಕಿರಾತಕ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಸಮಯದಲ್ಲಿ ಅವರಲ್ಲಿ ಬಂದವಾಗ ನಾವು ಭೇಟಿ ಮಾಡಿದ್ರಿ. ಆವಾಗ ಅವರು ಒಂದು ಗಿಳಿ ಹಸಿರು ಕಾರ್ನಲ್ಲಿ, ಅವ್ರ ಸೆಂಟ್ರೋ ಕಾರ್ ಇತ್ತು ಅವ್ರದ್ದು. ಆ ಕಾರ್ನಲ್ಲಿ ಬಂದುಬಿಟ್ಟು ನಮ್ಮನ್ನೆಲ್ಲ ಈಗ ಭೇಟಿ ಮಾಡ್ತಾಯಿದ್ರು. ಈಗ ಆ ಥರ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವರು ಸೆಲೆಬ್ರಿಟೀಸ್ ಆಗಿಬಿಟ್ಟಿದ್ದಾರೆ, ಅವರು ವರ್ಲ್ಡ್ ವೈಡ್ ಇದರಲ್ಲಿ ಹೋಗ್ಬಿಟ್ಟಿದ್ದಾರೆ, ಅವ್ರು ಬ್ಯುಸಿ ಆಗಿದ್ದಾರೆ. ಅವರು ಭಾಳ ಒಂದು ಬಡತನದಿಂದ ಮತ್ತು ಇದರಿಂದ ಅವ್ರ ಮೇಲೆ ಬಂದವರು. ಯಾಕಂದರೆ ಕಳೆದ ಬಾರಿ ನಾವು ಈಗಾಗಲೇ ಕಿರಾತಕ ಸಿನಿಮಾ ಸಮಯದಲ್ಲಿ ಅವರು ಅಂಬರೀಷ್ ಅವರ ಮನೆಗೆ ಬರ್ತಾಯಿದ್ರು. ಬಂದವಾಗ ಅವ್ರದ್ದು ಸೆಂಟ್ರೋ ಕಾರು, ಗಿಳಿ ಹಸಿರು ಕಾರೆಲ್ಲ ಇತ್ತು ಆ ಸಮಯದಲ್ಲಿ. ಈಗಾಗಲೇ ನಮಗೆ ಅವರು ಈಗ ಭೇಟಿ ಆಗೋಕ್ಕೆ ನಮಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಈಗಾಗಲೇ ಅವ್ರು ಸೆಲೆಬ್ರಿಟೀಸ್ ಆಗಿಬಿಟ್ಟಿದ್ದಾರೆ. ಮತ್ತು ಅವರು ಏನು ವರ್ಲ್ಡ್ ವೈಡ್ ಇದರಲ್ಲಿ ಹೋಗಿರೋದ್ರಿಂದ ಅವ್ರಿಗೆ ಸಿಗೋದು ಸ್ವಲ್ಪ ಡಿಫಿಕಲ್ಟು ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ನಾವು ದೊಡ್ಡ ಮನೆ ವಿಷಯ ಆ ದಿನ ಹೇಳಿದ್ದೀನಿ ನಾನು. ಯಾಕಂದರೆ ನಾವು ರಾಘವೇಂದ್ರ ರಾಜ್ಕುಮಾರ್ ಅವರ ವಾಕಿಂಗ್ ಮಾಡಬೇಕಾದ್ರೆ 11:30 ಸುಮಾರಿಗೆ ನಾವು ದೊಡ್ಡ ಮನೆ ಇವರಲ್ಲಿ ನಾವು ಅವರು ಸಿಗ್ತಾಯಿದ್ರು ಮೊದಲೇ. ಯಾಕಂದರೆ ಅವರು ಇವರು ಯಾರು ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಒಂದೇ ಮನೆಯಲ್ಲಿದ್ದರು ಅವರು. ಆ ಸಮಯದಲ್ಲಿ ಒಂದೇ ಇದರಲ್ಲಿದ್ದರು. ಅದು ಶಿವರಾಜ್ ಕುಮಾರ್ ಅವರು ಬೇರೆ ಕಡೆ ಮನೆ ಮಾಡಿದರು ಅವರು ಮೊದಲಿಂದನೂ. ಆ ಒಂದು ನಿಟ್ಟಿನಲ್ಲಿ ಆವಾಗ ನಮ್ಗೆ 11:30 ಸುಮಾರಿಗೆ, ಯಾಕಂದರೆ ಅವರು ವಾಕಿಂಗ್ ಮಾಡ್ಸ್ಕೊಂಡು ಬರ್ತಾಯಿದ್ರು. ನಂತರ ಅವರು ವಜ್ರೇಶ್ವರಿ ಕಂಬೈನ್ಸ್ ಇದೆ ಈಗಾದರೂ ಕೂಡ ಅಲ್ಲಿ ಗಾಂಧಿನಗರದಲ್ಲಿದೆ. ಅವರೇ ನನಗೆ ಏನು ರಾಘವೇಂದ್ರ ರಾಜ್ಕುಮಾರ್ ಅವರೇ ನಮಗೆ ಇದು ಪ್ರಭಾತ್ ಜೂನಿಯರ್ ಆರ್ಟಿಸ್ಟ್ ಅಂತ ಇತ್ತು ಗಾಂಧಿನಗರದಲ್ಲಿ. ಅವ್ರದ್ದೊಂದು ಯಾರು ಗಂಗಾಧರ್ ಅಂತ ಅವರು ಇದ್ದರು ಪಾಪ. ಅವರು ನಮ್ಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕಳಿಸ್ತಾಯಿದ್ರು. ಎಲ್ಲೆಂದರೆ ಅಭಯ್ ನಾಯ್ಡು ಸ್ಟುಡಿಯೋ ಆಗಿರ್ಬೋದು, ಕಂಠೀರವ ಸ್ಟುಡಿಯೋ ಆಗಿರ್ಬೋದು, ಅವರೆಲ್ಲ ನಮಗೆ ಕಳಿಸ್ತಾಯಿದ್ರು. ಯಾಕಂದರೆ ನಮ್ಗೆ ದೊಡ್ಡ ಮನೆಯವರೇ ನಮಗೊಂದು ಆ ಕಡೆ ಲೈನನ್ನು ನಮ್ಗೆ ಕೊಟ್ಟಿರೋದು. ಯಾಕಂದರೆ ಅವರು ಜೂನಿಯರ್ ಆರ್ಟಿಸ್ಟಿಗೆ ಅಲ್ಲೆಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅನ್ನೋದೊಂದು ನಮಗೆ ಮಾಹಿತಿಯನ್ನು ನಮಗೆ ರಾಘವೇಂದ್ರ ರಾಜ್ಕುಮಾರ್ ಅವರೇ ಕೊಟ್ಟಿರೋದು. ಆ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಮನೆಯಲ್ಲೇ ಒಂದು ಆಡಿ ಬೆಳೆದವರು. ಅದಕ್ಕಾಗಿ ನಾವು ಅವ್ರ ಋಣದ ಮೇಲೆ ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೀನಿ. ಮತ್ತು ಯಶ್ ಅವರು ಕೂಡ ನಮಗೆ ಈಗಿಂದಲ್ಲ, ಮೊದಲಿಂದನೂ ಕೂಡ ಅವರು ಪಾಪ ಭಾಳ ಬಡತನದಿಂದ ಬಂದವರು. ಯಾಕಂದರೆ ಮೊದಲೇ ಅವರು ಸಣ್ಣ ಕಾರ್, ಒಂದು ಸೆಂಟ್ರೋ ಕಾರನ್ನು ತೊಗೊಂಡು ತಿರುಗಾಡ್ತಿದ್ರು. ಯಾಕಂದರೆ ಅವರು ಕಿರಾತಕ ಸಿನಿಮಾ ಸಮಯದಲ್ಲಿ, ಆ ಸಮಯದಲ್ಲಿ ಎಲ್ಲ ಕಡೆ ಬರ್ತಾಯಿದ್ರು ಅವರು. ಆ ಸಮಯದಲ್ಲಿ ಹೀಗೆ ಅವರು ಬ್ಯುಸಿ ಇದ್ದಾರೆ. ಅವ್ರ ಬಗ್ಗೆ ನಾವು ಈಗಾಗಲೇ ಸಿಗೋದು ಭಾಳ ಕಷ್ಟ. ಅದಕ್ಕಾಗಿ ನಮಗೊಂದಿನ ಅವರು ಸಿಗಬೇಕನ್ನೋದೇ ನನಗೆ ಆಸೆ. ಯಾಕಂದರೆ ಹಳೇದು ನಾವು ಯಶನ್ನು ಅವರನ್ನು ನೋಡಬೇಕು ಅಂತ ನಮ್ಗೆ ಭಾಳ ಆಸೆ ಇದೆ. ಆ ಒಂದು ನಿಟ್ಟಿನಲ್ಲಿ 1-2 ಮಾಹಿತಿನ ಕೊಟ್ಟಿದ್ದೀವಿ.